ದಳಪತಿ ವಿಜಯ್ ಸಿಎಂ ಭವಿಷ್ಯ ನಿರ್ಧಾರ. ಇಂದು ತಮಿಳುನಾಡು ಸಿಎಂ ವಿಜಯ್ಗೆ ಅಗ್ನಿ ಪರೀಕ್ಷೆ. ಇಂದು ದಳಪತಿ ವಿಜಯ್ ಸಿಎಂ ಭವಿಷ್ಯ ನಿರ್ಧಾರ. ಇಂದು ತಮಿಳುನಾಡು ಸಿಎಂ ವಿಜಯ್ಗೆ ಅಗ್ನಿ ಪರೀಕ್ಷೆ. ದಳಪತಿ ಮುಂದೆ ವಿಶ್ವಾಸ ಮತ ಗೆಲ್ಲುವ ಬಿಗ್ ಸವಾಲಿದೆ. ವಿಶ್ವಾಸ ಮತ ಅಗ್ನಿ ಪರೀಕ್ಷೆ ಎದುರಿಸಲು ಸಜ್ಜಾದ ವಿಜಯ್. ಹಿಂದೆ ನಿರ್ಧಾರ ಆಗುತ್ತೆ. ವಿಜಯ್ ಸರ್ಕಾರದ ಭವಿಷ್ಯ ಏನಾಗುತ್ತೆ? ಬೆಳಗ್ಗೆ 9:30ಕ್ಕೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಪ್ರಕ್ರಿಯೆ. ವಿಜಯ್ ಪ್ರಸ್ತಾಪಿಸುವ ನಿರ್ಣಯದ ಮೇಲೆ ಶಾಸಕರಿಂದ ಮತ. ವಿಜಯ್ ಸರ್ಕಾರದ ಬಹುಮತಕ್ಕೆ 118 ಶಾಸಕರ ಬೆಂಬಲ ಅಗತ್ಯವಾಗಿ ಬೇಕಾಗಿದೆ. ತೀವ್ರ ಕುತೂಹಲ ಮೂಡಿಸಿದ ವಿಶ್ವಾಸ ಮತಯಾಚನೆ ಪ್ರಕ್ರಿಯೆ. ಇವತ್ತು ದಳಪತಿ ವಿಜಯ್ ಸಿಎಂ ಭವಿಷ್ಯ ಏನಾಗುತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆಗುತ್ತೆ. ಆ ದಳಪತಿ ಮುಂದೆ ವಿಶ್ವಾಸ ಮತ ಗೆಲ್ಲುವ ಬಿಗ್ ಸವಾಲಿದೆ. ಈ ಒಂದು ಸವಾಲನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡ್ಬೇಕಾಗತ್ತೆ. ಇವತ್ತು ಬೆಳಗ್ಗೆ 9:30ಕ್ಕೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಈ ಒಂದು ವಿಶ್ವಾಸ ಮತ ಪ್ರಕ್ರಿಯೆ ಶುರುವಾದ ನಂತರ ಅವರ ಸಂಖ್ಯಾಬಲವನ್ನ ಅವರು ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ವಿಜಯ್ ಸರ್ಕಾರದ ಬಹುಮತಕ್ಕೆ ಈಗ 118 ಶಾಸಕರ ಬೆಂಬಲ ಅಗತ್ಯ ಇದೆ. ಈ ಒಂದು 118 ಶಾಸಕರ ಬೆಂಬಲವನ್ನು ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ವಿಜಯ್ ಪ್ರಸ್ತಾಪಿಸುವ ನಿರ್ಣಯದ ಮೇಲೆ ಶಾಸಕರಿಂದ ಮತ ಇರುತ್ತೆ. ಸದ್ಯಕ್ಕೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ವಿಶ್ವಾಸ ಮತಯಾಚನೆಯ ಪ್ರಕ್ರಿಯೆ. ಆಲ್ರೆಡಿ ಈಗ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆಲ್ರೆಡಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಇದರ ನಡುವೆ ಈಗ ಬಹುದೊಡ್ಡ ಸವಾಲು ಅಂತ ಅಂದ್ರೆ ವಿಶ್ವಾಸ ಮತವನ್ನ ಗೆಲ್ಲಬೇಕು ಅಂದ್ರೆ 118 ಸಂಖ್ಯಾಬಲ. ಇನ್ನು ಟಿವಿಕೆ ಪಕ್ಷಕ್ಕೆ ಬಂದಿದ್ದು 108 ಶಾಸಕರ ಬೆಂಬಲ ದೊರೆತಿತ್ತು. ಅಂದ್ರೆ 108 ಸ್ಥಾನಗಳನ್ನ ಗೆದ್ದಿದ್ರು. ಆದ್ರೆ ಈಗ 118 ಶಾಸಕರ ಒಂದು ಬೆಂಬಲವನ್ನ ತೋರಿಸಬೇಕಾಗತ್ತೆ. ಬಹಳ ಅಗತ್ಯವಾಗಿ 118 ಶಾಸಕರು ಬೇಕಾಗಿದ್ದಾರೆ. ವಿಜಯ್ ಸರ್ಕಾರದ ಬಹುಮತಕ್ಕೆ ಬೇಕು 118 ಶಾಸಕರು. ತಮಿಳುನಾಡು ಸಿಎಂ ವಿಜಯ್ಗೆ ಬೆಂಬಲದ ಮಹಾಪೂರ. ತಮಿಳುನಾಡು ಸಿಎಂ ವಿಜಯ್ಗೆ ಈಗ ಬೆಂಬಲದ ಮಹಾಪೂರ. ಟಿವಿಕೆಗೆ ಕಾಂಗ್ರೆಸ್ ಎಡಪಕ್ಷಗಳು, ವಿಸಿಕೆ, ಐಯುಎಂಎಲ್ ಸಾಥ್. ವಿಜಯ್ ಸರ್ಕಾರದ ಬಹುಮತಕ್ಕೆ 118 ಶಾಸಕರು ಬೇಕು. ತಮಿಳುನಾಡು ಸಿಎಂ ವಿಜಯ್ಗೆ ಬೆಂಬಲದ ಮಹಾಪೂರ. ಟಿವಿಕೆಗೆ ಕಾಂಗ್ರೆಸ್ ಎಡಪಕ್ಷಗಳು, ವಿಸಿಕೆ, ಐಯುಎಂಎಲ್ ಸಾಥ್ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷದಿಂದ 5 ಒಂದು ಶಾಸಕರ ಬೆಂಬಲ ಸಿಕ್ಕಿದ್ರೆ ವಿಸಿಕೆಯಿಂದ 2, ಸಿಪಿಐಯಿಂದ 2, ಜೊತೆಗೆ ಸಿಪಿಎಂ ಇಂದ 2, ಮುಸ್ಲಿಂ ಲೀಗ್ ಇಂದ 2, ಟಿವಿಕೆ ಪಕ್ಷದ ಒಂದು ಸದ್ಯಕ್ಕೆ 106 ಏನು ಸದ್ಯ ಶಾಸಕರ ಬೆಂಬಲ ಇತ್ತು. ಸದ್ಯಕ್ಕೆ ಎಡಿಎಂಕೆ ಷಣ್ಮುಗಂ ಬಣದಿಂದ ಕೂಡ ದಳಪತಿಗೆ ಬಹುಪರಾಗ್ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕಾಗತ್ತೆ ಯಾವ ರೀತಿ ಒಂದು ವಿಶ್ವಾಸ ಮತವನ್ನ ಗೆಲ್ತಾರೆ ಅಂತ. ಒಂದು ದೊಡ್ಡ ಸವಾಲು ಈಗ ಸರ್ಕಾರ ಉಳಿಬೇಕು, ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಒಂದು ವಿಶ್ವಾಸ ಮತ ಒಂದು ಗೆಲ್ಲುವ ಒಂದು ಸವಾಲಿದೆ. ಈ ಒಂದು ಸವಾಲನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡ್ಬೇಕು. ಆಲ್ರೆಡಿ ಸಾಕಷ್ಟು ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಆಲ್ರೆಡಿ ಟಿವಿಕೆಗೆ ಕಾಂಗ್ರೆಸ್ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ 108 ಅಂತಂದ್ರೆ ಒಂದು ಮೈನಸ್ ಆದ್ರೂ ಕೂಡ ಅಂದ್ರೆ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ವಿಜಯ್ ಅವರು ಆಲ್ರೆಡಿ ನೀಡಿದ್ದಾರೆ. ಹಾಗಾಗಿ 107 ಕನ್ಸಿಡರ್ಡ್ ಆಗುತ್ತೆ. 107 ಕನ್ಸಿಡರ್ಡ್ ಆದ್ರೆ ಈಗ ಕಾಂಗ್ರೆಸ್ ಕಡೆಯಿಂದ 5 ಶಾಸಕರ ಬೆಂಬಲ ಸಿಕ್ಕಿದೆ. ಜೊತೆಗೆ ವಿಸಿಕೆಯಿಂದ ಕೂಡ 2 ಶಾಸಕರ ಬೆಂಬಲ ಸಿಕ್ಕಿದ್ರೆ ಸಿಪಿಐಯಿಂದ 2, ಸಿಪಿಎಂ ಇಂದ 2, ಮುಸ್ಲಿಂ ಲೀಗ್ ಇಂದ 2, 118 120 ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ನೋಡ್ಬೇಕಾಗತ್ತೆ. ಆದ್ರೆ ಅಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದು. ಅದರಲ್ಲೂ ತಮಿಳುನಾಡಿನ ರಾಜಕೀಯ ಚಿತ್ರಣ ಏನಿದೆ, ಯಾವಾಗ ಬೇಕಾದ್ರೂ ಯಾವ ರೀತಿಯಾದ್ರೂ ಬದಲಾಗಬಹುದು, ಯಾವ ರೀತಿಯಲ್ಲಾದ್ರೂ ಟರ್ನ್ ಅನ್ನ ತೆಗೆದುಕೊಳ್ಬಹುದು. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ವಿಶ್ವಾಸ ಮತಯಾಚನೆಯ ಪ್ರಕ್ರಿಯೆ. 118 ಶಾಸಕರ ಬೆಂಬಲವನ್ನ ಯಾವ ರೀತಿ ಪ್ರೂವ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಷಣ್ಮುಗಂ ಬಣದ 30 ಶಾಸಕರು ಕೂಡ ನಾವು ವಿಜಯ್ಗೆ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ.